ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಂಗೀತ ಅವರು ಪೂಜೆಗೆ ರೂಮಲ್ಲಿ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದಾಗ ಅಲ್ಲಿಗೆ ಭಾಗ್ಯ ಅವರು ಬರ್ತಾರೆ ಹಣ್ಣುಗಳನ್ನ ತಗೊಂಡು. ಭಾಗ್ಯ ಅವರೇ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಪಲ್ಲವಿ ಎಲ್ಲಿ ಅಂತ ಹೇಳ್ಬಿಟ್ಟು ಪಲ್ಲವಿನ ಕರಿತಿದ್ದಾಗ ಭಾಗ್ಯ ಅವ್ರ, ಅಯ್ಯೋ ನನ್ಗೇನು, ನಾನಿವಾಗ ಹುಷಾರಾಗಿ ಇದೀನಲ್ವಾ, ಪರವಾಗಿಲ್ಲ ಇವಾಗ ಅಂತ ಭಾಗ್ಯ ಹೇಳ್ತಿದ್ದಾಗ, ಅಲ್ಲ ನೀವ್ ಒಂದ್ ಕಡೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ ಅಂತ ಸಂಗೀತ ಹೇಳ್ದಾಗ, ಹಾಗಾದ್ರೆ ಅವತ್ತು ನೀವು ನಮ್ಮ ಮನೆಯವರು ಅಂತ ಬರೀ ಮಾತಿಗೆನೆ ಹೇಳಿದ ಅಂತ ಭಾಗ್ಯ ಕೇಳ್ದ. ಅಯ್ಯೋ ಅದು ಬರೀ ಮಾತಿಗೆ ಹೇಳಿದ್ದಲ್ಲ, ಮನಸ್ಫೂರ್ತಿಯಾಗೇನೆ ಹೇಳಿದ್ದು. ನೀವು ನಮ್ಮ ಮನೆಯವರೇ, ಸರಿ ಬಿಡಿ, ನಿಮ್ಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ಧಾರಾಳವಾಗಿ ಕೆಲಸ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಹಣ್ಣನ್ನ ತಗೊಳ್ತಾರೆ ಸಂಗೀತ. ಅಷ್ಟರಲ್ಲೇ ದೇವ್ಯಾನಿ ಅಲ್ಲಿ ಬಂದ್ಬಿಟ್ಟು, ಸಂಗೀತ ಇಲ್ಲಿ ಎಲ್ಲ ರೆಡಿ ಆಗಿದ್ಯಾ ಅಂತ ಕೇಳ್ತಾ ಇದ್ದಾಗ, ಎಲ್ಲ ರೆಡಿ ಆಗಿದೆ ದೇವ್ಯಾನಿ, ಭೂಮಿ ಒಂದು ಪೂಜೆ ಮಾಡೋದು ಒಂದೇ ಬಾಕಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಗ ದೇವ್ಯಾನಿ, ನಾನು ಅಂಜುನ ಕರ್ಕೊಂಡ್ ಬರ್ತೀನಿ, ಅಂಜು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ದೇವ್ಯಾನಿ ಹೇಳ್ತಿದ್ದಾಗ, ನಾನು ನೋಡಿಲ್ವಲ್ಲ, ಬಹುಶಃ ಅವಳು ಆಚೆ ಇರ್ಬೋದು, ಒಂದ್ಸಾರಿ ನೋಡು ಅಂತ ಹೇಳಿ ಸಂಗೀತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೊರಗೋಗ್ತಾರೆ. ಹಾಗೇನೆ ದೇವ್ಯಾನಿ ಆಚೆ ಬಂದು ನೋಡಿದಾಗ ಭೂಮಿ ಮತ್ತೆ ಅಂಜು ಇಬ್ರು ಕೂಡ ಸೇರ್ಕೊಂಡು ರಂಗೋಲಿಯನ್ನ ಹಾಕ್ತಾ ಇರ್ತಾರೆ. ಆಗ ದೇವ್ಯಾನಿ, ಅಂಜು ಏನಿದು ಆಶ್ಚರ್ಯ, ನೀನ್ ರಂಗೋಲಿನ ಹಾಕ್ತಾ ಇದೀಯ ಅಂತ ಕೇಳಿದಾಗ, ಹಾಕಿದ ರಂಗೋಲಿಗೆ ಕಲರ್ ನ ಫಿಲ್ ಮಾಡ್ತಾ ಇದ್ದೀನಿ ಮಾಮ್ ಅಂತ ಅಂಜು ಹೇಳಿದಾಗ, ಪುಟ್ಟ ಎಷ್ಟ್ ಚೆನ್ನಾಗಿ ಹಾಕ್ತಾ ಇದ್ಯಾ, ನಮ್ಮ ಅಂಜು ಇದನ್ನೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ಅಂದ್ರೆ ನಮ್ಗೆ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ ಅಂತ ದೇವ್ಯಾನಿ ಹೇಳಿದಾಗ, ಆಗ ದೇವ್ಯಾನಿ, ಅಕ್ಕ ಎಲ್ಲ ನಚಿಕೇತವರ ಕೃಪಾ ಕಟಾಕ್ಷ ಅಂತ ಸತ್ಯ ಕಾಲೆಳಿತಾ ಇದ್ದಾಗ, ಒಳ್ಳೇದೇ ಅಂತ ಹೇಳ್ಬಿಟ್ಟು, ಮುಗಿತಾ ಎಲ್ಲ, ಅಲ್ಲಿ ಒಳಗಡೆ ಎಲ್ರು ಕಾಯ್ತಾ ಇದ್ದಾರೆ, ಭೂಮಿ ಪೂಜೆ ಮಾಡು ಬಾರಮ್ಮ ಕಾಯ್ತಾ ಇದ್ದಾರೆ ಅಂತ ದೇವ್ಯಾನಿ ಹೇಳಿದಾಗ, ಹಾ ಅಮ್ಮ ಬಂದೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾರೆ. ನಂತರ ಅಂಜು ತುಂಬಾ ಚೆನ್ನಾಗಿ ಕಲರ್ ಅನ್ನ ತುಂಬಿಸಿದ್ಯಾ, ಅಷ್ಟೇ ಅಲ್ಲ ನಿನ್ ಜೀವನ ಕೂಡ ಹೇಗೆ ಕಲರ್ಫುಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ, ಥ್ಯಾಂಕ್ಸ್ ಭೂಮಿ ಅಂತ ಅಂಜು ಹೇಳ್ತಿರ್ತಾಳೆ. ನಂತರ ಭೂಮಿ ಒಳಗಡೆ ಬಂದಾಗ ಸಂಗೀತ ಅವರು, ಭೂಮಿ ದೇವರಿಗೆ ದೀಪವನ್ನ ಹಚ್ಚಿ ಮಂಗಳಾರತಿಯನ್ನ ಮಾಡು ಅಂತ ಹೇಳಿದಾಗ ಪೂಜೆಯನ್ನ ಶುರು ಮಾಡ್ಕೊಳ್ತಾಳೆ ಭೂಮಿ. ನಂತರ ಈ ಕಡೆ ಶಾರದಾ ರೂಮಲ್ಲಿ ಕೂತಿದಾಗ ಅಲ್ಲಿಗೆ ಕೈಯಲ್ಲಿ ಮಲ್ಲಿಗೆ ಹೂವನ್ನ ಇಟ್ಕೊಂಡು ಬಂದ್ಬಿಟ್ಟು ಅಶ್ವಿನಿ, ಅಮ್ಮ ಏನ್ ಮಾಡ್ತಾ ಇದೀಯಮ್ಮ, ಆರಾಮಾಗಿ ಕೂತಿದ್ಯಾ, ಏನು ತೊಂದ್ರೆ ಇಲ್ಲ ತಾನೇ, ತೊಂದ್ರೆ ಆಗೋದಕ್ಕೆ ನಾನ್ ಬಿಡೋದು ಇಲ್ಲ ಅಂತ ಹೇಳಿದಾಗ ಶಾರದಾ ಹೆದರ್ಕೊಳ್ತಾ ಇರ್ತಾರೆ. ಅಮ್ಮ ಏನು ಹೆದರ್ಕೋಬೇಡಮ್ಮ, ನಾನ್ ನಿನ್ಗೆ ಏನು ತಂದಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ಹೂವನ್ನ ತೋರಿಸ್ತಾಳೆ ಅಶ್ವಿನಿ. ಆಗ ಶಾರದಾ ತುಂಬಾನೇ ಖುಷಿ ಪಟ್ಕೊಳ್ತಾಳೆ. ಆಗ ಅಶ್ವಿನಿ ಮತ್ತೆ ನಾಟಕನ ಮಾಡ್ಕೊಂಡು, ಅಮ್ಮ ನಿನ್ಗೆ ಮಲ್ಗೆ ಹೂವು ಅಂತ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ತಂದಿದ್ದೀನಿ ನೋಡು, ಎಷ್ಟು ಘಮ್ ಅಂತ ಇದೆ ಅಂತ, ಇದನ್ನ ನಾನೇ ನನ್ನ ಕೈಯಾರಿ ನಿನ್ಗೆ ಮುಡಿಸ್ತೀನಿ ಅಂತ ಅಶ್ವಿನಿ ಹೇಳಿದಾಗ ಶಾರದಾ ಮತ್ತೆ ಹೆದರ್ಕೊಳ್ತಾ ಇರ್ತಾಳೆ. ಆದ್ರೆ ಅಶ್ವಿನಿ ಹೂವನ್ನ ಮುಡಿಸೇ ಬಿಡ್ತಾಳೆ. ನಂತರ ಶಾರದಾನ ನೋಡ್ಬಿಟ್ಟು, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ನನ್ ಮುದ್ದ ಅಮ್ಮ ನೀನು ಅಂತ ಹೇಳ್ಬಿಟ್ಟು, ನಂತರ ಅಮ್ಮ ನಿನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದು ನಿನಗೆ ಗೊತ್ತಾ, ನೆನಪು ಮಾಡ್ಕೋ, ಅವತ್ತು ಯಾರಿದ್ರು ಅವತ್ತು ನಿನ್ ಜೊತೆ ಇದ್ದಿದ್ದು ಯಾರು ಗೊತ್ತಾ, ಬೇರೆ ಯಾರು ಅಲ್ಲ, ಅವರು ದೇವ್ಯಾನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಶಾರದಾ ಕಿವಿಯಲ್ಲಿ ಹೇಳಿದಾಗ ಶಾರದಾಗೆ ಸ್ವಲ್ಪ ಹಳೆ ನೆನಪುಗಳು ಬರ್ತಾ ಇರುತ್ತೆ. ಹಾಗೇನೆ ಶಾರದಾ ತುಂಬಾನೇ ಗಾಬರಿ ಆಗ್ತಾ ಇದ್ದಾಗ, ಹೌದು ಅಮ್ಮ, ಅವಳೇ ಇದಕ್ಕೆಲ್ಲ ಕಾರಣ, ಆ ದೇವ್ಯಾನಿನೇ ಮಹಾ ಕುತಂತ್ರ ಮಾಡಿ ಅವತ್ತು ನಿನ್ಗೆ ಈ ತರ ಪರಿಸ್ಥಿತಿ ತಂದಿರೋದು ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಹೇಳಮ್ಮ, ಅವರೇ ನಿಮ್ ಎದೆಗೆ ಗುಂಡನ್ನ ಹಾರಿಸಿದ್ದಲ್ವಾ ಅಂತ ಅಶ್ವಿನಿ ಹೇಳ್ತಾ ಇದ್ದಾಗ ಶಾರದಾ ಒಂದ್ ಸ್ವಲ್ಪ ನೆನಪನ್ನ ಮಾಡ್ಕೊಂಡು ದೇವ್ಯಾನಿ ಅಂತ ಕರೀತಾಳೆ. ಆಗ ಅಶ್ವಿನಿ, ಹಾ ಅದೇ ಹೆಸರು ದೇವ್ಯಾನಿ ಅಮ್ಮ, ಈಗ ಪೂಜೆ ಆಗ್ತಾ ಇರೋ ಜಾಗಕ್ಕೆ ಇದೇ ತರ ಹೋಗಿ ದೇವಿಯನ್ನೇ ನೋಡ್ತಾ ಭಯಪಟ್ಟು ನೀನ್ ಅವ್ರನ್ನ ಹೆಸರು ಹೇಳ್ಬೇಕು, ಇಲ್ಲ ಅಂತಂದ್ರೆ ಆ ದೇವಿಯನಿ ಇಡೀ ಕುಟುಂಬವನ್ನೇ ಹಾಳು ಮಾಡ್ಬಿಡ್ತಾಳೆ. ಆ ದೇವಿಯನಿ ಮಗಳು ಅಂಜು ಮತ್ತು ನಚ್ಚಿ ಮದ್ವೆ ಆಗ್ತಾ ಇರೋದನ್ನ ನಿಲ್ಸೋಣ ಅಮ್ಮ, ಇಲ್ಲ ಅಂತಂದ್ರೆ ಇವತ್ತು ನಿನ್ಗೆ ಶೂಟ್ ಮಾಡಿರುವ ದೇವಿಯನಿ ಮತ್ತೆ ನಿನ್ನ ಡಮ್ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಶಾರದಾನ ಇಲ್ಲ ಸಲ್ದಿರೋದ್ನೆಲ್ಲ ಹೇಳಿ ಹೆದರ್ಸ್ತಾ ಇರ್ತಾಳೆ. ಇನ್ನು ಈ ಕಡೆ ಎಲ್ರು ಕೂಡ ಪೂಜೆ ಗಡಿಬಿಡಿಯಲ್ಲಿ ಇರ್ತಾರೆ. ಆಗ ಅಜ್ಜಿ ಏನೇನ್ ಮಾಡ್ಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಈ ಕಡೆ ಸಂಗೀತ ಎಲ್ಲಾನು ಇಟ್ಟಾಯ್ತಾ ಅಂತ ಅಜ್ಜಿ ಕೇಳ್ತಾ ಇದ್ದಾಗ, ಹಾ ಅಮ್ಮ ಎಲ್ಲಾನು ಆಯ್ತು, ಇನ್ನೇನು ಗುರುಗಳು ಬರ್ಬೇಕು, ಅಜಿತ್ ಮತ್ತೆ ಭೂಮಿ ಬಂದ ತಕ್ಷಣ ಪೂಜೆಯನ್ನ ಶುರು ಮಾಡದೆ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಹೇಳ್ತಾರೆ. ಅಷ್ಟರಲ್ಲೇನೆ ಅಲ್ಲಿಗೆ ಅಂಜು ಮತ್ತು ನಚ್ಚಿ ಬಂದು, ಅಂಜು ನಚ್ಚಿ ಬನ್ನಿ, ನಿಮ್ಮ ಮುದ್ದಾದ ಜೋಡಿ, ನಿಮ್ಗೆ ನಾನೇ ನನ್ನ ದೃಷ್ಟಿನೇ ತಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಂಗೀತ ಅವರ ದೃಷ್ಟಿನ ತೆಗಿತಾರೆ. ಆಮೇಲೆ ಅಜಿತ್ ಮತ್ತೆ ಭೂಮಿ ಬಂದಾಗ ಭೂಮಿ ಮತ್ತೆ ಅಜಿತ್ಗೂ ಕೂಡ ನಿಮ್ಗೆ ನನ್ನ ದೃಷ್ಟಿನ ತಾಕ್ಬಿಡುತ್ತೆ ಕಂಡ್ರು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಅವರಿಗೂ ಕೂಡ ದೃಷ್ಟಿಯನ್ನ ತೆಗಿತಾ ಇರ್ತಾರೆ. ಈ ಕಡೆ ಇದನ್ನೆಲ್ಲ ನೋಡೋಕೆ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಶ್ರವಣ್ ಹೇಳ್ತಾ ಇದ್ದಾಗ, ಮೀ ಫಾರ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ಪಲ್ಲವಿ ಹೇಳಿದಾಗ, ಆಗ ನಚ್ಚಿ, ಏನು ಪಲ್ಲವಿ ಅಕ್ಕ ಏನ್ ಹೇಳ್ತಾ ಇದ್ದೀರಾ,
ಇವರಿಬ್ಬರಿಗೆ ಕೊಡ್ಬೇಕಾ ಅಂತ ಕೇಳಿದಾಗ ಕೊಡೋದಾ ಅಂದ್ರೆ ಅಂತ ಪಲ್ಲವಿ ಕೇಳಿದಾಗ ಶ್ರವಣ್ ಪಲ್ಲವಿ ಅದು ಮೀ ಫಾರ್ ಈಚ್ ಅದರ್ ಅಲ್ಲ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ. ಆಗ ಪಲ್ಲವಿ ಅದೇ ಅಣ್ಣ ನಾನು ಹೇಳಿದ್ದು, ನೀ ಅಂದ್ರೆ ಯಾರು, ನಾನು ಈ ಮನೆ ಕೆಲಸದೋಳಲ್ವಾ, ನೀವೇ ಅವತ್ತು ಹೇಳ್ಕೊಟ್ಟಿದ್ರಲ್ವಾ ಅಂದಾಗ ಆಗ ಅಜಿತ್ ಪಲ್ಲವಿ ಅಕ್ಕ ನೀವು ಈ ಮನೆ ಕೆಲಸದವರಲ್ಲ ಈ ಮನೆಯವರೇ ಅಂತ ಹೇಳಿದಾಗ ಸರಿಯಾಗಿ ಹೇಳ್ದೆ ಕಣೋ ಅಜಿತ್ ಅಂತ ಸಂಗೀತ ಅವರು ಹೇಳ್ತಾರೆ. ನಂತರ ಭಾಗ್ಯ ಅವರು ಬಂದ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದಾರ ಅಂತ ಹೇಳ್ಬಿಟ್ಟು ದೃಷ್ಟಿಯನ್ನ ತೆಗಿತಾರೆ. ಆಗ ಸಂಗೀತ ಅವರು ಅರೆ ಭಾಗ್ಯ ಅವರೇ ಇದೇನಿದು ಸಂತೋಷ ಪಡೋ ಟೈಮಲ್ಲಿ ಕಣ್ಣೀರ್ ಹಾಕ್ತಾ ಇದಿರಲ್ಲ ಅಂತ ಕೇಳಿದಾಗ ನಮ್ಮನೆಯಲ್ಲಿ ವರ್ಷಕ್ಕೊಂದ್ಸರಿ ಬರ ಹಬ್ಬನ ಮಾಡೋದಕ್ಕೇನೆ ತುಂಬಾನೇ ಕಷ್ಟ ಪಡ್ತಾ ಇದ್ವಿ, ಎಷ್ಟೊಂದ್ಸರಿ ದೇವ್ರಿಗೆ ದೀಪ ಹಚ್ಚಕ್ಕೂ ನಮ್ ಕೈಲಿ ಆಗದೆ ಇರೋ ಪರಿಸ್ಥಿತಿ ಇತ್ತು, ಯಾಕಾದ್ರೂ ಹಬ್ಬ ಬರುತ್ತೋ ಅಂತ ತುಂಬಾನೇ ಬೇಜಾರಾಗ್ತಾ ಇತ್ತು. ಇದ್ದ ಒಬ್ಬ ಮಗಳಿಗೆ ನಮ್ ಕೈಯಲ್ಲಿ ಬಟ್ಟೆನೂ ಕೊಡ್ಸೋಕ್ ಆಗ್ತಾ ಇರ್ಲಿಲ್ಲ, ಆದ್ರೆ ಇಲ್ಲಿ ಪ್ರತಿದಿನನೂ ಹಬ್ಬನೇ. ಇಂಥ ಮನೆ ಜೊತೆ ಇಂಥ ಗಂಡ ಸಿಕ್ಕಿರೋದು ನನ್ ಮಗಳು ತುಂಬಾನೇ ಅದೃಷ್ಟ ಮಾಡಿದಾಳೆ ಅಂತ ಭಾಗ್ಯ ಹೇಳ್ತಿದ್ದಾಗ ಭಾಗ್ಯ ಅವರೇ ಸಂತೋಷದ ಸಮಯದಲ್ಲಿ ಕಷ್ಟದ ದಿನಗಳೆಲ್ಲ ಯಾಕೆ ನೆನ್ಪು ಮಾಡ್ಕೋಬೇಕು, ಈ ಟೈಮಲ್ಲಿ ಸಂತೋಷವಾಗಿರ್ಬೇಕು ಅಷ್ಟೇ ಅಂತ ಹೇಳಿದಾಗ ಸರಿಯಾಗಿ ಹೇಳಿದ್ರೆ ಅತ್ತೆ ಅಮ್ಮ ಖುಷಿಯಿಂದ ಇರು ಅಂತ ಭೂಮಿ ಹೇಳ್ತಿದ್ದಾಗ ಅಷ್ಟರಲ್ಲೇನೆ ಸರಿ ಶಾರದಮ್ಮ ಅವರು ಎಲ್ಲಿ ಅಂತ ಹೇಳಿ ಭಾಗ್ಯ ಕೇಳಿದಾಗ ರೂಮಲ್ಲಿ ಇರ್ಬೇಕು ನಾನು ಕರ್ಕೊಂಡ್ಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇದ್ದಾಗ ಇಲ್ಲತ್ತೆ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಭೂಮಿನೂ ಹೇಳ್ತಿರ್ತಾಳೆ. ಅಷ್ಟರಲ್ಲೇನೆ ಅಶ್ವಿನಿನೇ ಶಾರದಾನ ಕರ್ಕೊಂಡು ಬರ್ತಾರೆ. ಆಗ ಶಾರದಾ ದೇವಿಯಾನಿನ ನೋಡಿ ತುಂಬಾನೇ ಹೆದರಿಕೊಳ್ತಾ ಗಾಬರಿಯಿಂದ ದೇವಿಯಾನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾರೆ. ಆಗ ದೇವಿಯಾನಿ ಪೂಜೆ ಮಾಡೋಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟಲ್ಲೇನೆ ದೇವಿಯಾನಿ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾರೆ, ಅದು ಸ್ಪಷ್ಟವಾಗಿ ಹೇಳೋದಿಲ್ಲ, ದೇವಿ ಅಂತ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಶಾರದಾ ಅಕ್ಕ ಇವತ್ತು ದೇವಿ ಅಲ್ಲ ಗಣೇಶನ್ ಹಬ್ಬ, ಗಣೇಶನ್ ಪೂಜೆಯನ್ನ ನಾವು ಮನೆಯಲ್ಲಿ ಮಾಡ್ತಾ ಇದೀವಿ, ನಮ್ ಶಾರದಂಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಭಾವ ಅಂತ ದೇವಿಯಾನಿ ಅಲ್ಲಿ ಮಾತನ್ನ ತಿರುಗಿಸ್ಬಿಡ್ತಾರೆ. ಆಗ ಅಶ್ವಿನಿ ಗಾಬರಿ ಆಗ್ತಾ ಇರ್ತಾಳೆ. ಇನ್ನು ಅಜ್ಜಿ ಹೌದು ಆಗ ಸಂಕಷ್ಟಹರ ಚತುರ್ಥಿ ದಿನ ಇಡೀ ದಿನ ಉಪವಾಸ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ಲು ಅವಾಗೆಲ್ಲ ಶಾರದಾ ಅಂತ ಅಜ್ಜಿ ಹೇಳಿದಾಗ ಈಗೇನೆ ಅವಳಿಗೆ ಒಂದೊಂದು ಹಳೆ ನೆನಪೆಲ್ಲ ಬಂದ್ಬಿಟ್ರೆ ಅಷ್ಟೇ ಸಾಕು ಅಂತ ಶ್ರವಣ್ ಹೇಳ್ತಾರೆ. ಅಷ್ಟರಲ್ಲೇನೆ ಗುರುಗಳು ಕೂಡ ಮನೆಗೆ ಬರ್ತಾರೆ. ಗುರುಗಳು ಬಂದಾಗ ಶಾರದಾ ಅವರು ಹೋಗಿ ಕಾಲಿಗೆ ಬಿದ್ದಾಗ ಆದಷ್ಟು ಬೇಗ ಚೇತರಿಸ್ಕೊತಾಯಿ, ಒಳ್ಳೆ ದಿನಗಳು ನಿಂಗೆ ಬರ್ತಾ ಇದೆ, ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಶಾರದಾ ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಗುರುಗಳು. ಆಗ ಅಜ್ಜಿ ಸಂಗೀತ ಗುರುಗಳಿಗೆ ಕುಡಿಯೋಕೆ ಏನಾದ್ರು ತಗೊಂಬ ಅಂತ ಹೇಳಿದಾಗ ಬೇಡ ತಾಯಿ ಪೂಜೆಯನ್ನ ಪ್ರಾರಂಭ ಮಾಡ್ಬೋದಾ ಅಂತ ಗುರುಗಳು ಕೇಳಿದಾಗ ಆಗ್ಲಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಹೇಳ್ತಾರೆ. ಆಗ ಗುರುಗಳು ಶುಭಮಸ್ತು ಅಂತ ಹೇಳ್ಬಿಟ್ಟು ಪೂಜೆಗೂ ಕೂಡ ಕೂತ್ಕೊಳ್ತಾರೆ. ಹಾಗೇನೆ ಗುರುಗಳು ಪೂಜೆಗೆ ಕೂತ್ಕೊಳ್ಳೋ ದಂಪತಿಗಳು ಬಂದು ಕೂತ್ಕೊಳ್ಳಿ ಅಂತ ಹೇಳಿದಾಗ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಪೂಜೆಗೆ ಕೂರ್ತಾರೆ. ನಂತರ ಗುರುಗಳು ಭೂಮಿ ದೀಪವನ್ನ ಹಚ್ಚಮ್ಮ ಅಂತ ಹೇಳಿದಾಗ ದೀಪವನ್ನ ಹಚ್ಚಿ ಬಂದು ಕೂರ್ತಾರೆ. ನಂತರ ಶಾರದಾ ಅವರು ಒಂದು ಹೂವನ್ನ ತಗೊಂಡೋಗಿ ದೇವರ ಮೇಲೆ ಹಾಕ್ತಾರೆ. ಆಗ ಸಂಗೀತ ಮತ್ತು ಮನೆಯವರು ಎಲ್ಲರೂ ಕೂಡ ಆಶ್ಚರ್ಯ ಪಟ್ಕೊಂಡು ಏನಿದು ಆಶ್ಚರ್ಯ, ಪೂಜೆ ಶುರು ಮಾಡೋಕ್ಕೂ ಮುಂಚೆನೆ ದಾಸವಾಳದ ಹೂವನ್ನ ಗಣೇಶನಿಗೆ ಅರ್ಪಿಸ್ಬೇಕು, ಶಾರದಾ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿದಾಗ ಎಲ್ಲಾ ದೇವರ ಮಹಿಮೆ ಅಂತ ಹೇಳ್ಬಿಟ್ಟು ನಂತರ ಗುರುಗಳು ಹೇಳಿದ ರೀತಿನೇ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಪೂಜೆಯನ್ನ ಮಾಡ್ತಾ ಹೋಗ್ತಾರೆ. ನಂತರ ಗುರುಗಳು ತಗೊಳ್ಳಿ ನಿಮ್ಮ ಪತ್ನಿಗೆ ಅರಿಶಿನ ಕುಂಕುಮವನ್ನ ಹಚ್ಚಿ ಅಂತ ಹೇಳಿದಾಗ ಅಜಿತ್ ಕೈಯಲ್ಲಿ ಅರಿಶಿನ ಕುಂಕುಮವನ್ನ ಹಚ್ಚುತ್ತಾರೆ ಭೂಮಿಗೆ. ನಂತರ ಹೂವನ್ನ ಕೂಡ ಮುಡಿಸ್ತಾರೆ. ನಂತರ ಗುರುಗಳು ಪೂಜೆ ಎಲ್ಲ ಆಯ್ತು ಮಂಗಳಾರತಿಯನ್ನ ಮಾಡ್ತೀನಿ, ನಿಮ್ಮ ಕೋರಿಕೆಗಳು ಏನಿದೆಯೋ ಅದನ್ನೆಲ್ಲ ಮನ್ಸಲ್ಲೇನೆ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇನೆ ಸತ್ಯ ಗುರುಗಳೇ ಒಂದ್ ನಿಮಿಷ ಒಬ್ರು ಬರ್ಬೇಕಾಗಿತ್ತು, ಒಂದೇ ಒಂದ್ ಕಾಲ್ ಮಾಡ್ಬಿಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಮಯೂರಿ ಎಲ್ಲಿದ್ಯಮ್ಮ ನೀನು, ಪೂಜೆ ನಡೀತಾ ಇದೆ, ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದೀವಿ, ಬೇಗ ಬಾ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ತಾರೆ. ಬರೋದು ಇನ್ನೊಂದ್ ಸ್ವಲ್ಪ ತಡ ಆಗುತ್ತಂತೆ, ಗುರುಗಳೇ ನಾವು ಮುಂದುವರ್ಸೋಣ ಅಲ್ವಾ ಅಂತ ಹೇಳ್ಬಿಟ್ಟು ಸತ್ಯ ಹೇಳಿದಾಗ ಗುರುಗಳು ಮಂಗಳಾರತಿಯನ್ನ ಮಾಡ್ತಾ ಇರ್ತಾರೆ. ನಂತರ ಅಜಿತ್ ಭೂಮಿ ಇಬ್ರು ಸೇರ್ಕೊಂಡು ಗುರುಗಳು ಹೇಳ್ದಾಗೇನೆ ಮಂಗಳಾರತಿಯನ್ನ ಮಾಡ್ತಾರೆ. ನಂತರ ಮನೆಯವರು ಒಬ್ಬೊಬ್ಬರಾಗಿನೇ ಬಂದು ದೇವರಿಗೆ ಆರತಿಯನ್ನ ಮಾಡ್ತಾರೆ. ನಂತರ ಭೂಮಿ ಶಾರದಮ್ಮ ನೀವು ಬಂದು ಆರತಿ ಮಾಡಿ ಅಂತ ಹೇಳ್ಬಿಟ್ಟು ಆರತಿ ತಟ್ಟೆಯನ್ನ ಅವ್ರ ಕೈಗೆ ಕೊಟ್ಟು ಆರತಿ ಮಾಡೋದಕ್ಕೆ ಹೇಳಿದಾಗ ಶಾರದಾ ಆರತಿ ತಟ್ಟೆಯನ್ನ ಕೈಯಲ್ಲಿ ಹಿಡ್ಕೊಂಡು ಕೈ ನಡೆಸ್ತಾ ಇರ್ತಾರೆ. ತಕ್ಷಣನೇ ಶ್ರವಣ್ ಮತ್ತೆ ಭೂಮಿ ಇಬ್ರು ಕೂಡ ಆ ಕಡೆಯಿಂದ ಈ ಕಡೆ ತಟ್ಟೆಯನ್ನ ಹಿಡ್ಕೊಂಡು ಬೀಳೋದಕ್ಕೆ ಬಿಡದೇನೆ ಮೂವರು ಕೂಡ ಸೇರ್ಕೊಂಡು ಆರತಿಯನ್ನ ಮಾಡ್ತಾ ಇರ್ತಾರೆ. ಆಗ ದೇವ್ಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಶಾಕ್ ಆಗ್ತಾರೆ, ಯಾಕಂದ್ರೆ 3 ಜನ ಒಂದೇ ಕುಟುಂಬದವರಾಗಿ ಆರತಿ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ ನಾಟಕ ಮಾಡ್ಕೊಂಡು ಭೂಮಿ ಕೊಡು ನಾನೇ ನಮ್ಮ ಅಮ್ಮನ ಜೊತೆ ಆರತಿ ಮಾಡ್ತೀನಿ ಅಂತ ಹೇಳಿ ಭೂಮಿಯನ್ನ ಹಿಂದಕ್ಕೆ ತಳ್ಬಿಟ್ಟು ಆರತಿ ಮಾಡ್ತಾಳೆ. ಪೂಜೆ ಎಲ್ಲ ಆದ್ಮೇಲೆ ಭೂಮಿ ಅಜಿತ್ ಬನ್ನಿ ಗುರುಗಳ ಆಶೀರ್ವಾದವನ್ನ ತಗೊಳ್ಳಿ ಅಂತ ಅಜ್ಜಿ ಹೇಳಿದಾಗ ಅವರಿಬ್ರು ಕೂಡ ಆಶೀರ್ವಾದವನ್ನ ತಗೊಳ್ತಾರೆ. ನಂತರ ಗುರುಗಳು ಇಷ್ಟಾರ್ಥ ಸಿದ್ಧಿರಸ್ತು ಎಲ್ಲ ಶುಭವಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದನ ಮಾಡ್ತಾರೆ. ಇದಾದ್ಮೇಲೆ ಸತ್ಯ ಭೂಮಿ ಅಜಿತ್ ವಿಷಯದಲ್ಲಿ ನಾನ್ ಅನ್ಕೊಳ್ಳೋ ತರನೇ ಅವಳ ಮನಸ್ಸು ಇವಾಗ ವಿಕಾರವಾಗಿರುತ್ತೆ. ಈಗ ನಾನು ಅಡ್ಗೆ ಮನೆಗೆ ಹೋಗಿ ಅಜಿತ್ತಿನ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಇನ್ನೊಂಚೂರು ಉರ್ಸ್ಬಿಡ್ತೀನಿ, ಅವಳ ಮನಸ್ಸಲ್ಲಿರೋ ಪ್ರೀತಿ ಆಚೆ ಬಂದ್ರು ಬರುತ್ತೆ, ಹಾಗೇನೆ ಮಾಡೋಣ ಅಂತ ಹೇಳ್ಬಿಟ್ಟು ಸತ್ಯ ಭೂಮಿ ಇರುವ ಅಡಿಗೆ ಮನೆ ಕಡೆ ಹೋಗ್ತಾನೆ. ಹಿಂದೆನೆ ಅಂಜು ಕೂಡ ಹೋಗ್ತಾಳೆ. ಆಗ ಸತ್ಯ ಸುಮ್ನೆ ನಾಟಕ ಮಾಡ್ಕೊಂಡು ಕಿವಿಯಲ್ಲಿ ಫೋನ್ ಬರ್ದೇ ಇದ್ರು ಫೋನ್ ಬಂದಿರೋ ತರ ನಾಟಕ ಮಾಡೋಕೆ ಶುರು ಮಾಡ್ತಾರೆ.
ಎಲ್ಲದಕ್ಕೂ ಕಾರಣ ಹೇಳ್ಕೊಂಡು ಕೂತ್ರೆ ಆಗಲ್ಲ ಮಯೂರಿ. ನಾನು ಹೇಳ್ತಾ ಇದ್ದೇನಲ್ವಾ, ನೀನು ಅರ್ಥ ಮಾಡ್ಕೋಬೇಕು. ಅಜಿತ್ ಬಗ್ಗೆ ನಿನ್ಗೆ ಗೊತ್ತಲ್ವಾ, ನೀನು ಬಂದ್ರೆ ಮಾತ್ರ ಅವನ ಕೋಪ ಕಡಿಮೆ ಆಗತ್ತೆ. ಅದು ಅಲ್ಲದೆ ಅವನು ಒಂದ್ ಸ್ವಲ್ಪ ಎಮೋಷನ್, ನೀನೇ ಬಂದು ಸರಿ ಮಾಡ್ಬೇಕು ಅಷ್ಟೇ ಮಯೂರಿ ಅಂತ ಹೇಳ್ಬಿಟ್ಟು ಸತ್ಯ ಫೋನ್ ಅನ್ನ ಕಟ್ ಮಾಡಿ ನಾಟಕ ಮಾಡ್ತಾ ಇರ್ತಾರೆ. ಭೂಮಿ, ನನ್ಗೊಂದು ಸ್ಟ್ರಾಂಗ್ ಟೀ ಮಾಡ್ಕೊಡಮ್ಮ, ಯಾಕೋ ತಲೆನೋವು ಬರ್ತಾ ಇದೆ ಅಂತ ಸತ್ಯ ಹೇಳ್ತಿದ್ದಾಗ, ತಲೆನೋವು ಬರುವಂತದ್ದು ಏನಾಯ್ತು ಸತ್ಯಣ್ಣ ಅಂತ ಭೂಮಿ ಕೇಳಿದಾಗ, ಇರುತ್ತಲ್ಲಮ್ಮ 108 ಚಿಂತೆಗಳು ಅಂತ ಸತ್ಯ ಹೇಳ್ತಾರೆ. ಯಾವ್ದು ಸತ್ಯಣ್ಣ, ಯಾವ ವಿಷಯದ ನಿಮ್ ತಲೆ ಹೋಗೋ ತರ ಕಾಡ್ತಾ ಇದೆ? ಅದು ಅಲ್ಲದೆ ನಮ್ ಸಾಹಿಬ್ರ ಬಗ್ಗೆ ಯಾರ ಹತ್ರನೂ ಮಾತಾಡ್ತಾ ಇದ್ರಿ, ಯಾರದು ಅಂತ ಕೇಳಿದಾಗ, ಭೂಮಿ ಏನ ಭೂಮಿ ಹೇಳ್ತಾ ಇದೆಯಾ ನೀನು? ನಾನು ಒತ್ತಿ ಒತ್ತಿ ಮಯೂರಿ ಮಯೂರಿ ಅಂತ ಹೇಳ್ತಾ ಇದ್ದೀನಿ, ಅವಳ ಜೊತೆಗೇನೆ ಮಾತಾಡ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ಸತ್ಯ ಹೇಳಿದಾಗ ಭೂಮಿ, ಓ ಮಯೂರಿನಾ, ಅವಳಿಗೆ ನಮ್ ಸಾಹೇಬ್ರು ಕೋಪನ ಕಡಿಮೆ ಮಾಡುವಂತದ್ದು ಅವಳಿಗೆ ಮಾತ್ರ ಗೊತ್ತಿರೋದು ಅಂತ ಭೂಮಿ ಕೇಳ್ತಿದ್ದಾಗ, ಹಾಗಲ್ಲಮ್ಮ ಮಯೂರಿ, ಅವಳು ಬಂದಿಲ್ಲ ಅಂತ ಅಜಿತ್ ಎಷ್ಟೊಂದು ಬೇಜಾರ್ ಮಾಡ್ಕೊಳ್ತಾ ಇದ್ದ. ಅವಳು ಬಂದ ತಕ್ಷಣನೇ ಕಾಲೇಜ್ ಹುಡುಗರ ತರ ಲವಲವಿಕೆಯಿಂದ ಆನಂದವಾಗಿದ್ದಾನೆ ಅಂತ ಸತ್ಯ ಹೇಳ್ತಿದ್ದಾಗ, ಸತ್ಯಣ್ಣ ಮಯೂರಿ ಬಂದಿಲ್ಲ ಅಂತ ನಮ್ ಸಾಹೇಬ್ರೇನು ಪಾಪ ಬೇಜಾರ್ ಮಾಡ್ಕೊಂಡಿಲ್ಲ, ಅವ್ರ ದಿನ ಇರೋ ತರನೇ ಇದ್ದಾರೆ ಅಂತ ಹೇಳ್ತಿದ್ದಾಗ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲಮ್ಮ. ಸರಿ ಬಿಡು, ನಾನು ನಿನ್ಗೊಂದು ವಿಷಯ ಕೇಳ್ತೀನಿ, ನೀನು ಪ್ರಾಮಾಣಿಕವಾಗಿ ಬೇಜಾರ್ ಮಾಡ್ಕೊಳ್ದೆ ಸರಿಯಾಗಿ ನೇರವಾದ ಉತ್ತರವನ್ನ ಕೊಡ್ಬೇಕು ಅಂತ ಸತ್ಯ ಹೇಳ್ತಿದ್ದಾಗ, ಸರಿ ಸತ್ಯಣ್ಣ ಅದೇನು ಅಂತ ಕೇಳಿ ಅಂತ ಭೂಮಿ ಹೇಳಿದಾಗ, ಆಗ ಸತ್ಯ, ನಾನೊಂದು ವಿಷಯನ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದಿಲ್ಲ, ನೇರವಾಗಿ ಕೇಳ್ತೀನಿ. ಮಯೂರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸತ್ಯ ಕೇಳಿದಾಗ, ಭೂಮಿ ಏನ್ ಅನ್ಸುತ್ತೆ ಸತ್ಯಣ್ಣ, ನೋಡೋದಕ್ಕೆ ಮುದ್ದಾಗಿ ಚೆನ್ನಾಗಿದ್ದಾರೆ, ಅಷ್ಟೇ ಮಾಡರ್ನ್ ಆಗಿ ಕೂಡ ಇದ್ದಾರೆ ಅಂತ ಭೂಮಿ ಹೇಳ್ತಿದ್ದಾಗ, ಅವಳು ಅಜಿತ್ಗೆ ಒಳ್ಳೆ ಜೋಡಿ ಆಗ್ತಾಳ ಅಂತ ನಿನ್ಗೆ ಅನ್ಸುತ್ತಾ ಅಂತ ಸತ್ಯ ಕೇಳ್ತಾರೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನಾಳೆಯ ಸಂಚಿಕೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ನ ಮತ್ತೆ ಅಜಿತ್ನ ಕಾಂಟ್ರಾಕ್ಟ್ ವಿಚಾರ ಮುಗ್ದೇ ಹೋಗುತ್ತಲ್ವಾ ಅಂತ ಹೇಳ್ತಾ ಇದ್ದನ್ನ ಅಂಜು ಕೂಡ ಅಲ್ಲೇ ನಿಂತು ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ. ಹಾಗೇನೆ ನಿನ್ ಜೊತೆ ಒಪ್ಪಂದ ಮುಗಿದ್ಮೇಲೆ ಅಜಿತ್ಗೆ ಬೇರೆ ಮದುವೆಗೆ ಒಪ್ಪಿಸ್ಬೇಕು ಅಂತ ಸತ್ಯ ಹೇಳ್ತಿದ್ದಾಗ, ಅಷ್ಟರಲ್ಲಿನೇ ಅಂಜು ಒಳಗಡೆ ಬಂದ್ಬಿಟ್ಟು, ಶಬಾಷ್, ಒಪ್ಪಂದದ ಮದುವೆಯನ್ನ ಮಾಡ್ಕೊಂಡು ಎಲ್ಲರೂ ಒಪ್ಪೋ ಹಾಗೆ ಆಕ್ಟಿಂಗ್ ಮಾಡಿ ನಮ್ಗೆಲ್ಲರಿಗೂ ಚೆನ್ನಾಗಿ ಚಳ್ಳಿ ಹಣ್ಣನ್ನ ತಿನ್ನಿಸ್ತಾ ಇದ್ದೀರಾ ಅಲ್ವಾ, ಇವಾಗ್ಲೇನೆ ನಾನು ಎಲ್ಲರ ಹತ್ರನೂ ಹೋಗಿ ಸತ್ಯ ಏನು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಂಜು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಿತ್ಕೋ ಅಂತ ಹೇಳಿ ಭೂಮಿ ಕರಿತಾ ಇರ್ತಾರೆ. ಇದು ನಾಳೆಯ ಸಂಚಿಕೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.